ಹೇಗಾದರೂ ಮಾಡಿ ಇವರು ತನ್ನ ಗದ್ದೆಯ ಒತ್ತಡ ದೂರ ಮಾಡಿಕೊಳ್ಳೋ ಉದ್ದೇಶದಿಂದ ಮಾರುತಿ ಸುಜುಕಿ ಎಸ್ ಕ್ರಾಸ್ ಕಾರ್ ಜೊತೆಗೆ ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. 40 ದಾಟಿದ್ರು ಸ್ನೇಹಿತರೆ ತುಂಬಾ ಸ್ಲಿಮ್ ಆಗಿದ್ದಾರೆ. ಸೊ ಹಾಗಾಗಿ ಇವರ ಜೊತೆಗೆ ಸ್ನೇಹಿತರೆ ನೀವು ಚೆನ್ನಾಗಿ ಗದ್ದೆ ತೋಡಬಹುದು. ಸೊ ಒಳ್ಳೆಯ ಅವಕಾಶವಿದೆ, ತಪ್ಪದೆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಆ್ಯಂಡ್ ಇದು ಸ್ನೇಹಿತರೆ ಇವರು ಶೇರ್ ಮಾಡಿಕೊಂಡಿದ್ದ ಸೆಕೆಂಡ್ ಪ್ರೊಫೈಲ್ ಪಿಕ್ಚರ್ ಆಗಿರುತ್ತೆ. ಬ್ಯಾಕ್ ಸೈಡ್ ಆ್ಯಂಡ್ ಸೈಡ್ ಲುಕ್ ಸ್ನೇಹಿತರೆ ತುಂಬಾ ಸಖತ್ ಆ್ಯಂಡ್ ಸ್ಲಿಮ್ ಲುಕ್ ಇದೆ. ಸೊ ನೋಡ್ಬೋದು, ಜೊತೆಗೆ ಗೈಯುವಾಗ ಸ್ನೇಹಿತರೆ ಖಂಡಿತ ಒಳ್ಳೆಯ ಒಂದು ಅನುಭವ ಸಿಗುತ್ತೆ. ಸೊ ತಪ್ಪದೆ ವಿಡಿಯೋ ಕಂಪ್ಲೀಟಾಗಿ ನೋಡಿ. ಗದ್ದೆಯ ಒತ್ತಡ ದೂರ ಮಾಡಿಕೊಳ್ಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಗದ್ದೆಯಲ್ಲಿ ಕೂಡ ಪ್ರತಿದಿನ ರಸ ಉತ್ಪಾದನೆ ಆಗುತ್ತದೆ. 15 ದಿನಗಳ ನಂತರ ರಸ ಹೊರಗೆ ಬರಲು ಪ್ರಾರಂಭಿಸುತ್ತದೆ. ಹೆಚ್ಚಿನ ಒತ್ತಡ ತಡೆದುಕೊಳ್ಳಲು ಮಹಿಳೆಯರಿಗೆ ಆಗೋದಿಲ್ಲ ಸ್ನೇಹಿತರೆ. ಗರಿಷ್ಠ ಅಂದರೆ 15 ದಿನಗಳವರೆಗೆ ತನ್ನ ಒಂದು ಗದ್ದೆಯ ಒತ್ತಡ ಕಂಟ್ರೋಲ್ ಮಾಡಿಕೊಳ್ಬೋದು. ಸೊ 15 ದಿವಸಗಳ ನಂತರ ಕಂಟ್ರೋಲ್ ಮಾಡುವುದು ತುಂಬಾ ಕಷ್ಟ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ನೇಹಿತರೆ ಇವರು ಈ ಒಂದು ನಿರ್ಧಾರ ತೆಗೆದುಕೊಂಡಿದ್ದಾರೆ. ಗದ್ದೆಯ ಒತ್ತಡಕ್ಕೆ ಮುಖ್ಯ ಕಾರಣಗಳು ಕೂಡ ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಮುಂದೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ಇವರ ಬಗ್ಗೆ ನೋಡುವುದಾದರೆ ಹೆಸರು ರೇಖಾ ಪಾಟೀಲ್ ಅಂತ ಇದ್ದರೂ ಕೂಡ ವೆಸ್ಟ್ ಎಂದು ರೇಖಾ ಪಾಟೀಲ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಗದ್ದೆ ಇತ್ತೀಚೆಗೆ ತುಂಬಾ ಬಿಸಿಯಾಗಿ ಬಿಟ್ಟಿದೆ, ತಂಪು ಮಾಡಿಕೊಳ್ಳಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅದಕ್ಕೆ ಸ್ನೇಹಿತರೆ ರಾಯಚೂರು ಜಿಲ್ಲೆಯ ಸಿಂಧನೂರಿಂದ ಮಾರುತಿ ಸುಜುಕಿ ಎಸ್ ಕ್ರಾಸ್ ಈ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಇಲ್ಲಿ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಬನ್ನಿ ಮುಂದೆ ಏನೆಲ್ಲ ಮಾಹಿತಿ ಕೊಟ್ಟಿದ್ದಾರೆ ಒಂದೊಂದಾಗಿ ಚರ್ಚೆ ಮಾಡೋಣ. ಹೆಚ್ಚಿನ ದಿನಗಳವರೆಗೆ ಬೆರಳು ಇಟ್ಕೊಂಡಿಲ್ಲ ಅಂದರೆ ಒತ್ತಡ ಸೃಷ್ಟಿಯಾಗುತ್ತದೆ. ಆ ಥರದ ಚಿತ್ರಗಳು ನೋಡುವಾಗ ಕೂಡ ಒತ್ತಡ ಸೃಷ್ಟಿಯಾಗುತ್ತದೆ ಎಂದು ಖುದ್ದಾಗಿ ಇವರೇ ಮಾಹಿತಿ ಕೊಟ್ಟಿದ್ದಾರೆ. ಹುಡುಗನ ಜೊತೆ ಮಾತನಾಡುವಾಗ ಕೂಡ ಆ್ಯಂಡ್ ರಾತ್ರಿ 11 ಗಂಟೆ ಸಮಯದಲ್ಲೂ ಕೂಡ ಗದ್ದೆಯಲ್ಲಿ ಒತ್ತಡ ಸೃಷ್ಟಿಯಾಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಒಬ್ಬರ ಜೊತೆ ಗೈಯಿಸಿಕೊಂಡು ತನ್ನ ಆ ಗದ್ದೆಯನ್ನು ತಂಪು ಮಾಡುವ ಉದ್ದೇಶದಿಂದ ಸ್ನೇಹಿತರೆ ತಾವು ಮಾರುತಿ ಸುಜುಕಿ ಎಸ್ ಕ್ರಾಸ್ ಒಂದು ಕಾರ್ ಜೊತೆಗೆ ಪ್ರೊಫೈಲ್ ಪಿಕ್ಚರ್ ಶೇರ್ ಮಾಡಿಕೊಂಡಿದ್ದಾರೆ. ಸೊ ಇಲ್ಲಿ ನೋಡ್ಬೋದು, ಇದು ಸ್ನೇಹಿತರೆ ಫ್ರಂಟ್ ಸೈಡ್ ಲುಕ್ ಆಗಿರುತ್ತೆ. ಒಂದು ಲಕ್ಸರಿ ಕಾರ್ ಇವರ ಹತ್ರ ಇರುತ್ತೆ. ಇದರ ಒಂದು ಫ್ರಂಟ್ ಲುಕ್ ನೋಡೋದಾದರೆ ಸ್ನೇಹಿತರೆ ಒಂದು ಸ್ಟೈಲಿಶ್ ಆ್ಯಂಡ್ ಟ್ವಿನ್ ಸ್ಲೈಟ್ ಕ್ರೋಮ್ ಹೊಂದಿರತಕ್ಕಂಥ ಗ್ರಿಲ್ ನೋಡ್ಬೋದು. ಆ್ಯಂಡ್ ಸುಜುಕಿ ಲೋಗೋ ಮತ್ತು ಲಾರ್ಜ್ ಪ್ರೊಜೆಕ್ಟರ್ ಹೆಡ್ಲ್ಯಾಂಪ್ಸ್ ಕೂಡ ಇದರ ಒಂದು ಫ್ರಂಟಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಬ್ಯಾಕ್ ಸೈಡಲ್ಲಿ ನೋಡೋದಾದರೆ ಸ್ನೇಹಿತರೆ ಟೈಲ್ ಲ್ಯಾಂಪ್ಸ್ ತುಂಬಾ ಒಂದು ಶಾರ್ಪ್ ಡಿಸೈನಲ್ಲಿರುತ್ತೆ, ಇಲ್ಲಿ ನೀವು ನೋಡ್ತಾ ಇರ್ಬೋದು. ಆ್ಯಂಡ್ ರೂಫ್ ರೈಲ್ಸ್ ಬಂದ್ಬಿಟ್ಟು ಒಂದು ಸ್ಪೋರ್ಟಿ ಲುಕ್ ಕೊಡುತ್ತದೆ ಸ್ನೇಹಿತರೆ. ಬ್ಯಾಕ್ ಸೈಡಲ್ಲಿ ಸ್ನೇಹಿತರೆ ಇಲ್ಲಿ ಡಬಲ್ ಟೋನ್ ಒಂದು ಬಂಪರ್ ಕೂಡ ನೋಡ್ಬೋದು. ಈ ಒಂದು ಕಾರ್ ಸ್ನೇಹಿತರೆ ತುಂಬಾ ಸ್ಟ್ರಾಂಗ್ ಆಗಿರತಕ್ಕಂಥ ಬಾಡಿ ಕ್ಲೈಡಿಂಗ್ ಪ್ಲೇಟ್ ಹೊಂದಿರುತ್ತೆ. ಜೊತೆಗೆ ಸಿಲ್ವರ್ ಪ್ಲೇಟ್ ಕೂಡ ನಾವು ಈ ಒಂದು ಕಾರಲ್ಲಿ ನೋಡ್ಬೋದು. ಈ ಕಾರಲ್ಲಿ ಸ್ನೇಹಿತರೆ 1.3 ಲೀಟರ್ಸ್ ಒಂದು ಪವರ್ಫುಲ್ ಡೀಸೆಲ್ ಇಂಜಿನ್ ಇರುತ್ತೆ. ಆ್ಯಂಡ್ 180 mm ಗ್ರೌಂಡ್ ಕ್ಲಿಯರೆನ್ಸ್ ಆಗಿದ್ದು 2600 mm ಇದರ ಒಂದು ವೀಲ್ ಬೇಸ್ ಆಗಿರುತ್ತೆ. ಜೊತೆಗೆ 4300 mm ಇದರ ಒಂದು ಲೆಂತ್ ಆಗಿರುತ್ತೆ ಸ್ನೇಹಿತರೆ. ಸೊ ಒಳಗಡೆ ಕೂಡ ಒಳ್ಳೆ ಸ್ಪೇಸ್ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ.